ಯಾವುದೇ ಕಂಪ್ನಿ ಏನಾದರೂ ಅಂದರೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಆಫರ್ ಲೆಟರ್ನ ಏನಾದ್ರು ಕೊಟ್ಟರೆ ಸೊ ಡೈರೆಕ್ಟಾಗಿ CM ಸರ್ ಕೈಯಿಂದ ನಿಮಗೆ ಆಫರ್ ಲೆಟರ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಸಾಕಷ್ಟು ಜನ ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ದೀರಾ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 50,000ಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಸು ಈ ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ದಾರೆ. ಸೊ ಇವತ್ತು KSDC ಅವರು ಎಂಪ್ಲಾಯರ್ಸ್ ಅಂದರೆ ಕಂಪನಿಯವ್ರ ಜೊತೆಗೆ ಇವತ್ತೊಂದು ಮೀಟಿಂಗ್ ನಡೀತು. ಅದು ಸುಮಾರು 2 ಗಂಟೆ ಕಾಲ ನಡೀತು. ಸೊ ಅದರಿಂದ ನಮಗೆ ಸಾಕಷ್ಟಾದ ಅಪ್ಡೇಟ್ ಸಿಕ್ಕಿದೆ. ಸೊ ನೀವು ಏನೇನು ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಕೇಳ್ತಿದ್ರೋ ಪ್ರತಿಯೊಂದಕ್ಕೂ ಆನ್ಸರ್ ಸಿಕ್ಕಿದೆ. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆ ಅಪ್ಡೇಟ್ಸ್ ಏನು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಬೃಹತ್ ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಫಾರ್ಮಲ್ ಡ್ರೆಸ್ ಏನಾದ್ರು ಹಾಕೊಂಡು ಹೋಗ್ಬೇಕಂತ. ಸೊ KSDC ಕಡೆಯಿಂದ ಏನು ಅಂತ ಅಫಿಷಿಯಲ್ ಆದ ಇನ್ಫಾರ್ಮೇಶನ್ ಬಂದಿಲ್ಲ. ಬಟ್ ನನ್ನ ಸಜೆಷನ್ ಏನು ಅಂದರೆ ಆದಷ್ಟು ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಿ. ಯಾಕಂದರೆ ಇಂಟರ್ವ್ಯೂ ನಡಿಬೇಕಾದ್ರೆ ಜನರಲ್ ಆಗಿ ನಾವು ಫಾರ್ಮಲ್ ಡ್ರೆಸ್ನ ಹಾಕೊಂಡು ಹೋಗ್ತೀವಿ. ಈ ಫಾರ್ಮಲ್ ಡ್ರೆಸ್ ಅನ್ನೋದು ಒಂದು ಸಾಫ್ಟ್ ಸ್ಕಿಲ್ಗೆ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಫಾರ್ಮಲ್ ಡ್ರೆಸ್ನ ಹಾಕೊಂಡು ಹೋಗಿ. ಮತ್ತು ನಿಮಗೆಲ್ಲ ಗೊತ್ತು, ಫೆಬ್ರವರಿ 26, 27ನೇ ತಾರೀಕು ಈ ಬೃಹತ್ ಉದ್ಯೋಗ ಮೇಳ ನಡೀತದೆ. ಬಟ್ ಯಾವ ಟೈಮಿಂಗು ಅಂತ ನಿಮಗೆ ಪ್ರಾಪರಾಗಿ ಗೊತ್ತಿರಲಿಲ್ಲ. ಸೊ ಇವಾಗ ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಇಂಟರ್ವ್ಯೂ ಪ್ರೋಸೆಸ್ ನಡೀತಾ ಇರುತ್ತೆ. ಬಟ್ ಆದಷ್ಟು ನೀವು ಯಾರ್ಯಾರು ರಿಜಿಸ್ಟರ್ ಆಗಿದ್ರೋ, ಯಾರ್ಯಾರು ಬೃಹತ್ ಉದ್ಯೋಗ ಮೇಳಗೆ ಹೋಗ್ತಾ ಇದ್ದೀರೋ, ನೀವು ಆದಷ್ಟು ಅಲ್ಲಿ 8:15 ಇರೋಕ್ಕೆ ಟ್ರೈ ಮಾಡಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕರೆಕ್ಟ್ 9 ಗಂಟೆಯಿಂದ ಇಂಟರ್ವ್ಯೂ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಲೇಟಾಗಿ ಹೋದ್ರಿ ಅಂದರೆ ಸೊ ಅವಾಗ ಹೈಲಿ ಚಾನ್ಸಸ್ ಇರುತ್ತೆ, ನೀವು ಮಿಸ್ ಮಾಡ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಬೃಹತ್ ಉದ್ಯೋಗ ಮೇಳ ಅಟೆಂಡ್ ಆಗಿಬಿಟ್ಟು ಅಲ್ಲಿ ನೆಕ್ಸ್ಟು ಸೆಲೆಕ್ಟ್ ಮಾಡಿರೋ ಕಂಪ್ನಿ ಜಾಗಕ್ಕೆ ಹೆಂಗೆ ಹೋಗೋದು ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಸೊ ಇದಕ್ಕೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇವತ್ತು KSDC ಅವರು ಮೀಟಿಂಗಲ್ಲಿ ಪ್ರತಿಯೊಬ್ಬ ಕಂಪ್ನಿಗೂ ಇವತ್ತು 7 ಗಂಟೆ ಒಳಗೆ ಸ್ಟಾಲ್ ನಂಬರ್ನ ಕೊಡ್ತಾರೆ. ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿ ಇರುತ್ತೆ, ಅದು ಒಂದು ಸ್ಟಾಲ್ ನಂಬರ್ ಅಂತ ಒಂದಕ್ಕೆ ನಿಗದಿಪಡಿಸಿರ್ತಾರೆ. ಸೊ ಆ ಸ್ಟಾಲ್ ನಂಬರು ನೀವು ಯಾವ್ಯಾವ ಕಂಪ್ನಿಗೆ ಅಪ್ಲೈ ಮಾಡಿರ್ತೀರೋ ಅಲ್ಲಿ ನಿಮಗೆ ಸ್ಟಾಲ್ ನಂಬರ್ನ ನಿಮ್ಮ ಪೋರ್ಟಲಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡ್ಕೊಂಡು ಪ್ರಾಪರಾಗಿ ಆ ಜಾಗಕ್ಕೆ ನೀವು 9 ಗಂಟೆ ಒಳಗೆ ಹೋದರೆ ಆದಷ್ಟು ಬೇಗ ನೀವು ಇಂಟರ್ವ್ಯೂನ ಅಟೆಂಡ್ ಆಗ್ಬೋದು. ಈಗಾಗಲೇ ಗೌರ್ಮೆಂಟು ಯಾರ್ಯಾರು ನಿರುದ್ಯೋಗಿಗಳಿದ್ದೀರೋ ಅವರಿಗೆಲ್ಲ ಯುವ ನಿಧಿನ ಕೊಡ್ತಾ ಇದೆ. ಸೊ ಸರ್ಕಾರದವರು ತೋರಿಸಿರೋ ಲೆಕ್ಕ ಪ್ರಕಾರ 1,30,000 ಜನ ನಿರುದ್ಯೋಗಿಗಳಿದ್ದಾರೆ, ಅವರು ಹಣ ಪಡಿತಾ ಇದ್ದಾರೆ. ಸೊ ಈ ನಿರುದ್ಯೋಗನ ತಡೆಯೋದಕ್ಕೋಸ್ಕರ ಸರ್ಕಾರದವರು ಈ ಬೃಹತ್ ಉದ್ಯೋಗ ಮೇಳಗೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ KSDC ಮತ್ತು ಕಂಪ್ನಿಯವರು ಸೇರಿ ಸುಮಾರು ಮೀಟಿಂಗ್ನ ನಡೆಸಿದ್ರು. ಬಟ್ ಇದರಲ್ಲಿ ಊಟದ ವಿಚಾರ ಎಲ್ಲೂ ಬರಲೇ ಇಲ್ಲ. KSDC ಅವರು ಯಾವ್ಯಾವ ಕಂಪನಿಯವ್ರು ಬರ್ತಾರೋ ಮತ್ತು ಸಪೋರ್ಟ್ ಮಾಡೋ ರೆಪ್ರೆಸೆಂಟೇಟಿವ್ ಬರ್ತಾರೋ ಅವ್ರಿಗೆ ಮಾತ್ರ ಊಟ ಇರುತ್ತೆ. ಕ್ಯಾಂಡಿಡೇಟ್ಸ್ಗೆ ಊಟ ಇರುತ್ತೆ ಅಂತ ಎಲ್ಲೂ ಕನ್ಫರ್ಮ್ ಮಾಡಲಿಲ್ಲ. ಸೊ ಇನ್ನೊಂದು KSDC ಅವರು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಕೊಟ್ಟರು. ಕ್ಯಾಂಡಿಡೇಟ್ಸು ಒಂದ್ಸರಿ ನೀವು ಉದ್ಯೋಗ ಮೇಳಕ್ಕೆ ಬಂದಾಗ ಒಂದು QR ಕೋಡ್ ಇರುತ್ತಂತೆ, ಅಂದರೆ ನಿಮ್ಮ ಕಂಪನಿ ವೈಸ್ QR ಕೋಡ್ ಇರುತ್ತಂತೆ. ಅಲ್ಲಿ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಆವಾಗ ನಿಮ್ಮ ಅಟೆಂಡೆನ್ಸ್ನ ಅಲ್ಲಿ ತಗೊತಾರೆ ಅಂತ ಮಾಹಿತಿ ಹೊರಬಿತ್ತು. ಇನ್ನು ನಿಮಗೆ ಇಂಟರ್ವ್ಯೂ ಪ್ರೋಸೆಸ್ ಬಗ್ಗೆ ಸಾಕಷ್ಟು ಡೌಟ್ ಇರುತ್ತೆ, ಹೇಗೆ ನಡೀತೈತೆ, ಎಷ್ಟು ರೌಂಡ್ ಇರುತ್ತೆ ಅಂತ ಸಾಕಷ್ಟು ಡೌಟ್ ಇರುತ್ತೆ. ಇದಕ್ಕೂ ಕೂಡ ನಮಗೆ ಮಾಹಿತಿ ಸಿಕ್ತು. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡೋದಾದರೆ ಕಂಪ್ನಿಯವರು ನೀವು ಸೆಲೆಕ್ಟ್ ಆಗಿದ್ದೀರೋ ಅಥವಾ ರಿಜೆಕ್ಟ್ ಆಗಿದ್ದೀರೋ, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರೋ ಅಂತ 3 ಆಪ್ಷನ್ ಕಂಪ್ನಿಯವರಿಗೆ ಕೊಟ್ಟಿರ್ತಾರೆ. ಸೊ ನೀವೇನಾದ್ರು ಸೆಲೆಕ್ಟ್ ಆದರೆ, ಅಂದರೆ ಎಲ್ಲ ಇಂಟರ್ವ್ಯೂ ಪ್ರೋಸೆಸ್ ಮುಗಿಸಿ ನೀವೇನಾದ್ರು ಸೆಲೆಕ್ಟ್ ಆದ್ರಿ ಅಂದರೆ ಫೈನಲ್ಲಾಗೆ ನಿಮ್ಮ ಸ್ಟೇಟಸ್ಸು ಆಫರ್ಡ್ ಅಂತ ಇರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ರೌಂಡಿಗೆ ನೀವೇನಾದ್ರು ಸೆಲೆಕ್ಟ್ ಆದ್ರಿ ಅಂದರೆ ಇಲ್ಲಿ ನೋಡ್ಬೋದು ಶೆಡ್ಯೂಲ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರುತ್ತೆ. ಇಲ್ಲಾಂದರೆ ನೀವೇನಾದ್ರು ರಿಜೆಕ್ಟ್ ಆದ್ರಿ ಅಂದರೆ ಆ ಕಂಪನಿ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನೀವು ಇಂಟರ್ವ್ಯೂಗೆ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆದ್ರಿ ಅಂದರೆ ಅವಾಗ ರಿಜೆಕ್ಟೆಡ್ ಅಂತ ಸ್ಟೇಟಸ್ ಬರುತ್ತೆ. ಈ ಥರ ಕಂಪ್ನಿಯವರು ನಿಮ್ಮನ್ನು ಡಿಸೈಡ್ ಮಾಡ್ತಾರೆ ಆಫರ್ ಲೆಟರ್ ಕೊಡೋದು ಅಥವಾ ನೆಕ್ಸ್ಟ್ ರೌಂಡಿಗೆ ಶೆಡ್ಯೂಲ್ ಮಾಡೋದು ಇಲ್ಲ ರಿಜೆಕ್ಟ್ ಅಂತ. ಈ 3 ಇದರಿಂದ ನೀವು ನೋಡ್ಕೋಬೋದು. ಸೊ KSDC ಅವರು ಅಫಿಷಿಯಲಾಗೆ ಕನ್ಫರ್ಮ್ ಮಾಡಿದರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಏನು ಅವಶ್ಯಕತೆ ಇಲ್ಲ ಅಂತ. ನೀವೇನಾದರೂ ಇವಾಗ ರಿಜಿಸ್ಟರ್ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಂಪನಿಗಳು ಡಿಸ್ಪ್ಲೇ ಆಗುತ್ತೆ, ನೀವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ಕೊತೀರಾ, ಆರಾಮಾಗಿ ಅಪ್ಲೈ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪ್ರಿಪೇರ್ ಆಗಿರ್ತೀರಾ. ಬಟ್ ನೀವು ಅಲ್ಲೂ ಕೂಡ ಅಂದರೆ ಜಾಬ್ ಫೇರಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಏನು ರಿಜಿಸ್ಟರ್ ಮಾಡ್ದಂಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಡೈರೆಕ್ಟಾಗಿ ವಾಕಿನ್ ಇಂಟರ್ವ್ಯೂ ಹೋಗ್ಬೋದು. ಆ ಆಪ್ಷನ್ ಕೂಡ ಅವರು ಅಲೋ ಮಾಡಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಸಡನ್ನಾಗಿ ಯಾವ ಕಂಪ್ನಿಗೆ ಚೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇದರಿಂದ ಆದಷ್ಟು ನೀವು ರಿಜಿಸ್ಟರ್ ಆದರೆ ತುಂಬ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಕರೆಕ್ಟಾಗಿ ಇಂಟರ್ವ್ಯೂ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ CM ಸರ್ ಫಸ್ಟ್ನೇ ದಿವಸ ಉದ್ಘಾಟನೆ ಮಾಡೋಕ್ಕೆ ಬರ್ತಾರೆ. ಅವತ್ತು ಕರೆಕ್ಟಾಗಿ 10 ಗಂಟೆಯಿಂದ 11 ಗಂಟೆ ಒಳಗೆ ಇನಾಗ್ರೇಷನ್ ಪ್ರೋಗ್ರಾಮ್ ನಡೀತೈತೆ. ಅಷ್ಟರೊಳಗೆ ಯಾವುದೇ ಕಂಪ್ನಿ ಏನಾದರೂ ಅಂದರೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಆಫರ್ ಲೆಟರ್ನ ಏನಾದ್ರು ಕೊಟ್ಟರೆ ಸೊ ಡೈರೆಕ್ಟಾಗಿ CM ಸರ್ ಕೈಯಿಂದ ನಿಮಗೆ ಆಫರ್ ಲೆಟರ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನೊಂದು ಡೌಟ್ ಇರುತ್ತೆ, ಓನ್ಲಿ ರಿಜಿಸ್ಟರ್ ಮಾಡಿರೋರು ಮಾತ್ರ ಹೋಗ್ಬೇಕಾ, ವಿದ್ಯಾರ್ಥಿಗಳು ಹೋಗ್ಬೇಕಾ, ಬೇರೆ ಯಾರಾದರೂ ಹೋಗ್ಬೋದಾ ಅಂತ. ಸೊ ಈ ಉದ್ಯೋಗ ಮೇಳ ಯಾರು ಬೇಕಾದರೂ ಎಂಟರ್ ಆಗ್ಬೋದು. ಅಲ್ಲಿ ಎಂಟ್ರಿಗೆ ಯಾವುದೇ ಥರ ಮಾಸ್ ಕಾರ್ಡ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಇಲ್ಲಾಂದರೆ ಜಾಬ್ ID ಕೇಳೋದಾಗಲಿ ಈ ಥರ ಏನೂ ಮಾಡಲ್ಲ, ಎಲ್ಲರಿಗೂ ಅಲೋ ಇದೆ ಅಂತ KSDC ಅವರು ಕನ್ಫರ್ಮ್ ಮಾಡಿದರು. ಇನ್ನೊಂದು KSDC ಅವರು ಎಲ್ಲ ಎಂಪ್ಲಾಯರ್ಸ್ಗೂ ಒಂದು ಸ್ಟ್ರಿಕ್ಟ್ ಆದ ವಾರ್ನಿಂಗ್ ಕೊಟ್ಟರು. ಕಂಪಲ್ಸರಿಯಾಗಿ ನೀವು ಮಿನಿಮಮ್ ವೇಜಸ್ನ ಕೊಡಬೇಕು ಅಂತ, ಅಂದರೆ ಸಂಬಳನ ಮಿನಿಮಮ್ ಆಗಿ ನೀವು 15,000 ಮೇಲೆ ಕೊಡಬೇಕು ಅಂತ ಹೋದ ಮೀಟಿಂಗಲ್ಲಿ ಅವರು ಡಿಸ್ಕಸ್ ಮಾಡಬೇಕಾದ್ರೆ ಈ ಮಾತನ್ನ ಕಂಪನಿಗಳಿಗೆ ಹೇಳ್ತಾರೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ಯಾರೇ ಡಿಸೆಬಿಲಿಟಿ
ಕ್ಯಾಂಡಿಡೇಟ್ಸ್ ಇದ್ರೂ ಕೂಡ ನೀವು ಕೂಡ ಉದ್ಯೋಗ ಮೇಳಗೆ ಜಾಯಿನ್ ಆಗ್ಬೋದು. ಎಲ್ಲ ಅಪ್ಡೇಟ್ಸು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇದೇ ಥರ ಉದ್ಯೋಗ ಮೇಳ ಅಥವಾ ಬೇರೆ ಯಾವುದೇ ಜಾಬ್ ನೋಟಿಫಿಕೇಶನ್ ಬಂದರೂ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.